ಬಳ್ಳಾರಿನಲ್ಲಿ ಬ್ಯಾನರ್ ಗಲಾಟೆ ತಣ್ಣಗಾಗಿಲ್ಲ. ಏನು CIDನವ್ರ ಮೇಲೆ ಕೆಳಗೆ ಓಡಾಡ್ತಿದ್ದಾರೆ, ಯಾರನ್ನ ಹಿಡ್ಕೊಳ್ಳೋಣವೋ ಯಾರನ್ನ ನೋಡೋಣವೋ ಹುಡುಕ್ತಾವ್ರೆ. ಮೂಲ ಏನೋ ಹುಡುಕ್ತಿದಾರಂತೆ. ಹುಡುಕ್ಲಿ, ಮೂಲನ ಯಾರು ಬೇಡ ಅಂದವರು. ಈಗ ಆದರೆ ಅದರಿಂದ ಉತ್ತೇಜನಕ್ಕೆ ಬಂದಂತಹದ್ದಿರಬೇಕು ಅಂತ ಕಾಣುತ್ತೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಒಂದು ಬ್ಯಾನರ್ ದಂಗಲ್ಲು. ಇದೊಂದು ಸ್ವಲ್ಪ ವಿಚಿತ್ರವಾಗಿದೆ. ಅಲ್ಲಿ 2 ರಾಜಕೀಯ ಪಕ್ಷಗಳು, ಇಲ್ಲಿ ಬೇರೆ. ಈ ಜಮೀರ್ ಪುತ್ರಂದು ಯಾವುದೋ ಫಿಲಮ್ಮು ಕಲ್ಟ್ ಅಂತ, ಆ ಚಿತ್ರದ ಬ್ಯಾನರನ್ನು ತೆಗೆದು ಹಾಕಿದ್ದಾನೆ. ಯಾರೋ ಒಬ್ಬ ಪುಂಗಿ ಊದವನು ಯಾವನೋ ಒಬ್ಬ ಹಾಕಿದ್ದಾನೆ. ಯಾರೋ ಲೋಕಲ್ ಪುಂಗಿ ಊದ ಗಿರಾಕಿ, ಪುಂಗಿ ಗಿರಾಕಿನೇ ಅದು ಹಾಕಿರೋದು. ಇನ್ನೇನು ಅನುಮಾನನೇ ಇಲ್ಲ. ಅಣ್ಣ ಹೆಂಗೆ ಹಾಕಿದ್ದೀನಿ ಗೊತ್ತಾ ನಿನ್ನ ಮಗಂದು ಅಂತ ಪುಂಗಿ ಬಿಡೋ ಗಿರಾಕಿ ಅದು. ರಸ್ತೆ ಮಧ್ಯದಲ್ಲಿ ಹಾಕಿ ತೊಂದರೆ ಹಾಕಿದ್ದಾರೆ ಪಾರ್ಟಿ. ಸರಿ, ಅದು ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ ಅಂತೆ. ಮತ್ತೆ ಪುಂಡಾಟಿಕೆ ಮಾಡಿದ್ರೆ ಮಾತ್ರ ನಾಯಕ ಆಗಕ್ಕಾಗೋದು. ಪುಂಡಾಟಿಕೆ ಮಾಡದೇ ಇದ್ರೆ ನಾಯಕ ಹೆಂಗಾಗ್ತಾನೆ? ಮಾನದಂಡ ಮತ್ತೆ ಮಾನದಂಡ ಬೇಡವೇ? ಏನಾರು ಒಂದು ಮಿನಿಮಮ್ಮು. ಈ ಶಿಡ್ಲಘಟ್ಟದ ಪುಂಡ ನಾಯಕ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. KPCC ಕೋಆರ್ಡಿನೇಟರ್ ಅಂತೆ. ಹಂಗಂದ್ರೆ KPCC ಕೋಆರ್ಡಿನೇಟರ್ ಅಂದ್ರೇನು? ಹಂಗೂ ಒಂದು ಹುದ್ದೆ ಇದೆಯಾ? ಸೃಷ್ಟಿ ಮಾಡ್ಕೊಳಕ್ಕೇನು ಸರ್? ಅಯ್ಯಪ್ಪ. ರಾಜೀವ್ ಗೌಡ ಅಂತೆ. ಅವನು ತೆರವು ಮಾಡಿದ್ದಕ್ಕೆ ನಗರಸಭೆ ಪೌರಾಯುಕ್ತೆ KS ಅಧಿಕಾರಿ ಅವರು ಯಾರೋ ಅಮೃತಾ ಗೌಡ ಅವ್ರಿಗೆ ಯಾರಿಗೋ ಫೋನ್ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ. ಕೆಟ್ಟ ಭಾಷೆ ಎಲ್ಲ ಬೆಳೆಸಿ ಚಪ್ಪಲಿಲಿ ಹೊಡಿಸ್ತೀನಿ, ದಂಗೆ ಮಾಡಿಸ್ತೀನಿ, ನಗರಸಭೆ ಕಚೇರಿಗೆ ಬೆಂಕಿ ಹಚ್ಚಿಸ್ತೀನಿ ಅಂತಾನೆ. ಇವನನ್ನು ನಾವು ಲಷ್ಕರ್ ಎ ತೊಯ್ಬಾ ಟೆರರಿಸ್ಟ್ಗಳಿದಾರಲ್ಲ, ಅವ್ರು ಬಂದಾಗ ಇವನನ್ನು ಫ್ರಂಟಲ್ಲಿ ಬಿಡ್ಬೇಕು ನಾವು. ಚಪ್ಪಲಿ ಹೊಡಿಬೋದು, ಬೆಂಕಿ ಹಾಕ್ಬೋದು, ದಂಗೆ ಎಬ್ಬಿಸ್ಬಿಡ್ಬೋದು ಜನರನ್ನೆಲ್ಲ. ಒಳ್ಳೆ ಲೀಡ್ರ್ ಇದ್ದಂಗೆ ಇದ್ದಾನೆ ನೀನು. ಹೋಗ ನೀನು ಆರ್ಮಿಗೆ, ಕ್ವಾಲಿಟಿ ಇದೆ ನಿನಗೆ. ಯೋಗ್ಯತೆ ತಗೊಂಬಂದು ಅಯೋಗ್ಯರನ್ನ ಮಾತಾಡಿ ಬಾಯಿಗೆ ಬಂದಂಗೆ ಮಾತಾಡಿದಂತೆ. ಕಚೇರಿಗೆ ಬೆಂಕಿ ಹಚ್ಚಿಸ್ತಾನಂತೆ. ತಾಕತ್ತಿದ್ರೆ ಅಲ್ಲಿ ಬಂದುಬಿಟ್ಟು ಒಂದು ಕಸಕ್ಕೆ ಬೆಂಕಿ ಹಾಕಲ್ಲ, ಇಡಿಯಟ್ ಅನ್ಬೇಕಾಗಿತ್ತು ಆಫೀಸರು. ಏನಾದ್ರು ತಾತನ ಮನೆ ನಗರಸಭೆ ಆಫೀಸು ಬೆಂಕಿ ಹಾಕ್ಬಿಡಕ್ಕೆ ಇವನು. ಇವರಪ್ಪ ಬಂದು ಕಟ್ಕೊಟ್ಟಿದ್ದ ನಗರಸಭೆ ಆಫೀಸನ್ನು. ಚಪ್ಪಲಿ ಹೊಡಿತಾನಂತೆ. ಯಾಕೆ? ನಿನಗೊಬ್ಬ ಯಾರು ಹೊಡೆದ್ರೆ ಹೆಂಗಿರುತ್ತೆ ಮಖಕ್ಕೆ? ಏನು ಅಯೋಗ್ಯರಾಗೋಗ್ತಾ ಇದ್ದೀರಿ ಬರ್ತಾ ಬರ್ತಾ ದರ್ಪ ಅಧಿಕಾರದ ಮದಗಳಲ್ಲಿ. ಸರಿ ಅಂತ ಮಾಡಿ ಇದಲ್ದು ಆಕೆ ಕಣ್ಣೀರು ಹಾಕ್ಕೊಂಡು, ಕಣ್ಣೀರು ಯಾಕ್ರಿ ಹಾಕ್ತೀರಿ ಆಫೀಸರ್ ಆದಮೇಲೆ? ಕಪಾಳ ಕೊಡಿತೀನಿ ಇಡಿಯಟ್ ಅನ್ಬೇಕಾಗಿತ್ತು. ಮಾಡಿ ತಪ್ಪೇನು? ಒಂದು ಬ್ಯಾನರ್ ಏನಾರು ಇರಲಿ, ಏ ಇಡಿಯಟ್ ಇಲ್ಲಿ ಬಾರೋ ಮುಂದಕ್ಕೆ ಏನು ಬೇಕಾಗಿತ್ತು? ಬಾರೋ ಇಲ್ಲಿ ಮುಂದಕ್ಕೆ ಇಡಿಯಟ್. ನೀನು ಮರ ಕಟ್ಟಾಕಿಸ್ಬಿಟ್ಟು ಒದಿಸ್ತೀನಿ ಇನ್ಬೇಕಾಗಿತ್ತು. ಕಣ್ಣೀರು ಯಾಕ್ರೆ ಹಾಕ್ತಾರೆ ಆಫೀಸರ್ಗಳಾದವರು? ಮರ್ಯಾದೆಗೆ ಯೋಗ್ಯ ಇಲ್ಲದೆ ಇರೋರ ಹತ್ರ ಏನು? ಅವನಿಗೆ ಮರ್ಯಾದೆ ಇಲ್ದಿದ್ಮೇಲೆ ನೀವು ಅದನ್ನು ಹೇಳ್ಬೇಕು ಅವನಿಗೆ. ನಿನಗೆ ಮರ್ಯಾದೆ ಇಲ್ಲ, ಏನೋ ಮಾಡ್ಕೋತೀಯ ನೀನು? ಮ್ಯಾಕ್ಸಿಮಮ್ಮು ಟ್ರಾನ್ಸ್ಫರ್ ಮಾಡಿಸ್ಬೋದು ನನ್ನನ್ನು, ಅಷ್ಟೇ ತಾನೆ? ಹಬ್ಬ ಅಂದರೆ ಅಷ್ಟೇ ಆಗುತ್ತೆ. ಇನ್ನು ಅದಕ್ಕಿಂತ ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ? ಅಯೋಗ್ಯನ ತೊಗೊಂಬಂದು ಇಡಿಯಟ್ ಬರ ಇಲ್ಲಿ ಬೇಕಾಗಿತ್ತು. ಆಗ್ಬಿಟ್ಬಿಟ್ಟು ಕಣ್ಣೀರು ಹಾಕಿದ್ರೆ ಪ್ರಯೋಜನ ಇಲ್ಲ. ಇಲ್ಲರಿ ಚಪ್ಪಲಿ ತೊಗೊಂಡು ನಿಂತಿರ್ತೀನಿ ಬಾಗ್ಲಲ್ಲಿ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳಬೇಕಿತ್ತು. ಬಳಸಿದ ಪದಗಳು ಹಂಗಿದೆ ಸರ್. ಅದಕ್ಕೆ ಹೇಳ್ತಿರೋದು ನಾನು, ಅದೇ ಪದ ಬಳಸಬೇಕಾಗಿತ್ತು ಅಂತ. ಆಗ ದಾರಿಗೆ ಬರ್ತಿದ್ದ. ಅವನ ಹೆಂಡ್ತಿ ಕಳಿಸಿ ಆ ಪದ ಎಲ್ಲ. ಅವನ ಹೆಂಡ್ತಿಗೋ ಅವ್ರ ಅಮ್ಮನೋ ಅವ್ರ ಅತ್ತೇನೋ ತಂಗಿನೋ ಅಕ್ಕನೋ ಇದ್ದರೆ ಕಳಿಸ್ಕೊಡಿ ಅವ್ರಿಗೆ. ಅಮ್ಮ ಈ ಇದರಲ್ಲಿ ಆಫೀಸರ್ ಜಾಗಕ್ಕೆ ನಿಮ್ಮ ಹೆಸರು ಹಾಕಿದ್ರೆ ಹೆಂಗಿರುತ್ತೆ ಅಂತ ಕೇಳಿ. ಈಗ ಏನೇನು ಬೈದಿದ್ದಾನೆ ಅದಕ್ಕೆ ಆಫೀಸರ್ ಹೆಸರು ತೆಗೆದುಬಿಡೋದು. ನೀನು ಯಾರ ಹೆಸರು ಕೊಡ್ತೀಯಾ ಕೊಡಪ್ಪ, ಯಾವ್ದಾರು ಹೆಣ್ಮಗಳ ಹೆಸರನ್ನ ನಿನ್ನ ಫ್ಯಾಮಿಲಿದು ಆ ಹೆಸರು ಹಾಕ್ತೀವಿ ಅಂತ ಹಾಕಿ ನೋಡೋಣ ಹೆಂಗಿರುತ್ತೆ ಅಂತ. ಆಮೇಲೆ ಅವರೇನೋ ಪ್ರತಿಭಟನೆ ಮಾಡಿದ್ದಾರೆ ಆಫೀಸರು, ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈಗ ಅವ್ನು ನಾಪತ್ತೆ ಅಂತೆ. ಅವನು ಬೇಲ್ ತಗೊಳ್ಳೋವರೆಗೂ ಪೊಲೀಸ್ನವ್ರಿಗೆ ಅವ್ನು ಸಿಗಲ್ಲ ಬಿಡಿ. ಯಾಕಂದ್ರೆ ಅವನ ಅಪೋಸಿಷನ್ ಲೀಡರ್ ಅಲ್ವಲ್ಲ, ಅವನು ರೂಲಿಂಗ್ ಪಾರ್ಟಿ ಸ್ಟ್ರಾಂಗ್ ಮೆಂಬರ್. ಅವನನ್ನು ಹಿಡ್ಕೊಂಬರಕ್ಕಾಗತ್ತಾ? ಅವ್ನು ಬೇಲ್ ತಗೊಳ್ಳಿ, ಆಮೇಲೆ ಕರ್ಕೊಂಬಂದ್ರೆ ಆಯ್ತು. ಕಾನೂನು ಪ್ರಕಾರ ಮಾಡೋಣ. ಕಾನೂನು ಪ್ರಕಾರ ಎಲ್ಲ ಕಾನೂನು. ಬೇರೆಯವ್ರಿಗೆಲ್ಲ ಇಲ್ಲ, ಅಟ್ಟಿಸ್ಕೊಂಡು ಹೋಗ್ತಾರೆ, ಹುಡ್ಕೊಂಡು ಹೋಗ್ತಾರೆ, ಕಾರಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರೆ ಬೇಕಾರೆ ತಗೊಂಬರ್ತೀವಿ ಅಂತ. 40 ಜನ ಹೋಗ್ತಾರೆ. ಸರಿ, ಎಲ್ಲರೂ ದಾರಿ ಕೊಟ್ಟಿದ್ದಾರಂತೆ. ಈಗ ಅವನೇನೋ ಒಂದು ವಿಡಿಯೋ ಕೊಟ್ಟಿದ್ದಾನಂತೆ. ಪೌರಾಯುಕ್ತರು ಸೋದರಿ ಸಮಾನ, ಅಯೋಗ್ಯನ ತೊಗೊಂಬಂದು ಏನು ನಾಲ್ಗೆ ಮೇಲೆ ಏನು ಇಟ್ಕೊಂಡಿದ್ದೆ ಅಂತ ಕೇಳಬೇಕು ಸಹೋದರಿ. ಆದರೆ
ಉದ್ದೇಶಪೂರ್ವಕವಾಗಿ ಆಯ್ತು, ಉದ್ದೇಶಪೂರ್ವಕವಾಗಿ ಅಲ್ಲ ತಾನೆ. ಸಿದ್ದರಾಮಯ್ಯನ ಕ್ಯಾಕರ್ಸ್ ಬೈದು ಬಿಡೋದು ಯಾರೊಬ್ಬರು, ಉದ್ದೇಶಪೂರ್ವಕವಾಗಲ್ಲ. ರಾಹುಲ್ ಗಾಂಧಿಗೆ ಕ್ಯಾಕರ್ಸ್ ಹೋಗೋದು ಬಿಡೋದು. ಹೆಣ್ಣು ಮಗಳು ಸೋನಿಯಾ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ, ಯಾರೋ ಒಬ್ರು ಇದೆ ಏನೋ ಬಾಯಿಗೆ ಬಂದಂಗೆಲ್ಲ ಬೈದು ಉದ್ದೇಶಪೂರ್ವಕ ಅಂತ ಸುಮ್ಮನೆ ಇರ್ತೀರಾ ಅಥವಾ ಸುಮ್ಮನೆ ಇರಬೇಕಾ? ಕಪಾಳಕ್ಕೆ ಹಾಕ್ಬೇಕು ಅವ್ನಿಗೆ ಹಿಡ್ಕೊಂಡು. ಸ್ತ್ರೀ ರಕ್ಷಕರೆಲ್ಲ ಇದು ಬರ್ತಾರೆ. ನಿನಗೇನು ಹಾಕಬೇಕು, ನಿನಗೂ ಕಪಾಳ ಕೊಡಿಬೇಕಾಗ ಅಷ್ಟೇ ನನ್ನ ಪ್ರಕಾರದಲ್ಲಿ. ದಿಸ್ ಇಸ್ ಟೂ ಮಚ್. ಇದು ಕ್ಷಮೆ ಕೇಳಿದ್ರಲ್ಲೂ ತಪ್ಪಿನ ಅರಿವಿಲ್ಲ ಸರ್ ಅಲ್ಲಿ. ಕ್ಷಮೆ ಕೇಳಿದ್ರೆ ಇದು ನನ್ನಿಂದ ನೋವಾಗಿದ್ದರೆ ಅಂತಾನೆ. ನನ್ನನ್ನು ಕೇಳಿದ್ರೆ ಅವ್ನು ಕರ್ಕೊಂಬಂದುಬಿಟ್ಟು ಕತ್ರಿ ತೊಗೊಂಬಿಟ್ಟು ಚಾಕು ತೊಗೊಂಡು ಒಂದು ಥೈಡ್ ಅಂತ ಒಂದು ಹೊಡೆದ್ಬಿಟ್ಟು ನೋವಾಗಿದ್ದರೆ ಔಷಧಿ ಹಾಕೊಂಬಿಡು, ಸಾರಿ ಅನ್ಬೇಕು. ನೋವಾಗಿದ್ದರೆ ಸಾರಿ ಔಷಧಿ ಹಾಕೊಳ್ಳೋ ಅಂತ ಅನ್ಬೇಕು. ಆಗದೆ ಇರುತ್ತಾ? ಏನು ಅಯೋಗ್ಯರನ್ನೆಲ್ಲ ರಾಜಕೀಯ ಲೀಡರ್ಗಳು ಅನ್ಕೋತಾ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಸಾಕ್ತಾ ಇದ್ದೀವಿ. ಕ್ಷಮೆ ಕೇಳ್ತು. SP ಮಹಿಳಾ ಆಗೋಗಿ ದೂರು ಕೊಟ್ಟಿದ್ದಾರಂತೆ. FIR ಹಾಕಕ್ಕೆ ಯಾವ ಸೆಕ್ಷನ್ ಹಾಕಬೇಕು ಅಂತ ನೋಡ್ತಾ ಇದ್ದಾರಂತೆ ಸರ್, ಇನ್ನೂ ಡಿಸ್ಕಷನ್ ಆಗ್ತಿದೆಯಂತ. ಹಾಕಿ, ಯಾವ್ದಾರು ಒಂದು ಸೆಕ್ಷನ್ ಹಾಕಿ. ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಎಂದು ಡಿಕ್ಲೇರ್ ಮಾಡೋಕ್ಕೆ ಯಾವ ಸೆಕ್ಷನ್ ಹಾಕ್ಬೋದು? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅಥವಾ ಆ ಆಫೀಸರ್ ಇದಾರಲ್ಲ, ಓಕೆ, ಅವಳು ಮಾಡಿದ್ದ ಪ್ರೊವೊಕೇಶನ್ ಇಂದಿದ್ದಾಗಿರ್ಬೋದು ಇದು ಅಂತೇಳಿ ಆಕೆ ಮೇಲೆ ಹೆಂಗೆ ಕೇಸ್ ಹಾಕ್ಬೋದು ಬೇಕಾರೆ? ಆಡಿಯೋದಲ್ಲಿ ಪ್ರೊವೊಕೇಶನ್ ಕಾಣಲ್ಲ. ನೀವು ಹಾಕ್ರಿ ನೋಡೋಣ, ಆಮೇಲೆ ನೀವು ಹಾಕ್ರಿ. ವಿಕ್ಟಿಮನ್ ಬೈಕೊಂಡು ಹೋದ್ರೆ ಆಯ್ತಪ್ಪ. ತಿರುಗ್ಸಕ್ಕೆ ಮೊನ್ನೆ ಯಾವುದೋ ಒಂದು ಇದೇ ಥರದ್ದು ಒಂದು ಹೆಣ್ಮಗಳ ವಿಚಾರದಲ್ಲಿ ವಿಕ್ಟಿಮಿಗೆ ಬೈದ್ಲೋ ಇಲ್ವೋ? ಹೌದು, ಹಾಗೆ ಇದುವೆ ಬೈದ್ರಾಯ್ತು. ಅವ್ರದೇ ತಪ್ಪು. ಇವ್ರದ್ದು ಹಳೇದೇನೋ ಜಗಳ ಇದ್ದಂಗಿದೆ. ಅದೇನೋ ಏನು ಹೋಗಿದ್ದಂತೆ, ಅವ್ರು ಏನೋ ಒಂದು ಫೈಲ್ ವಿಚಾರದಲ್ಲಿ ಜಗಳ ಆಗಿತ್ತಂತೆ. ಈ ಥರದ್ದು ಯಾವುದೋ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ್ರೆ ಆಯ್ತಪ್ಪ. ಸುಲಭ ಅಲ್ಲ ಹಾಂ, ತಿರುಗಿಸ್ಬಿಡಕ್ಕೆ. ಎಸ್. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ಎರಡ್ ಸರ್, ನಿಮಿಷನೂ ಅದನ್ನ ಕೇಳಲ್ಲ. ಮಧ್ಯದಲ್ಲೆಲ್ಲ ಒಂದ್ ನಿಮಿಷ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಮ್ಮ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ಕೊಡ್ತೀನಿ. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಹೇಳಿ. ಏನ್ ನೋಡ ಕೆಟ್ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದ್ ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ. ನಮಗೆ ಯಾವ ಬ್ಯಾಡ್ ಇಂಟೆನ್ಷನ್ ಇಲ್ಲ. ನಿಮಗೆ ಹಾರ್ಮ್ ಅಂದರೆ ಲೈಕ್ ನಿಮ್ಮ ಪೊಲಿಟಿಕಲಿ ಮೋಟಿವೇಟೆಡ್ ಏನೋ ಆ ಥರ ಎಲ್ಲ ಏನೂ ಇಂಟೆನ್ಷನ್ ಇಲ್ಲ. ವಿ ಡಿಡ್ ಇಟ್ ಆನ್ ಅ ಪಬ್ಲಿಕ್ ರಿಕ್ವೆಸ್ಟ್, ಪಬ್ಲಿಕ್ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಒಂದೇ ಒಂದು ತೆಗೆದ್ವಿ. ನಾವು ಅಂದರೆ ನಾವು ಅವ್ರಿಗೇನು ತೊಂದರೆ ಕೊಡಬೇಕು ಅಂತ ಏನೂ ಇರಲಿಲ್ಲ ಸರ್. ಅವರೆಲ್ಲ ನೀವು ಕಟ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ, ನಿಮ್ಮದು ಒಂದೇ ಫ್ಲೆಕ್ಸ್ ಬೋರ್ಡ್ ಇದ್ದಿದ್ದರಿಂದ ಕಟ್ಕೊಳ್ಳಿ. ನಮ್ಮನ್ನು ಬೈದ್ರು ಪರವಾಗಿಲ್ಲ, ನಮ್ಮನ್ನು ಹೊಡೆದ್ರು ಪರವಾಗಿಲ್ಲ. ಈ ಊರಿನ ಜನತೆಗೋಸ್ಕರ ನಾವು ದುಡ್ಲಿಕ್ಕೆ ಬೇರೆ ಊರುಗಳಿಂದ ಬಂದಿದ್ದೀವಿ. ಆದರೆ ನಮ್ಮ ತಾಯಿ ಅವ್ರನ್ನೆಲ್ಲ ಹೇಳಿದಾರಲ್ವಾ, ಅವರು ಬಂದು ಈಗ ತೋರಿಸ್ಬೇಕು, ಪ್ರೂಫ್ ಮಾಡಲೇಬೇಕು. ಈ ಥರ ಅಂದಿರೋದು ತುಂಬ ನಮಗೆ ನೋವಾಗ್ತಾ ಇದೆ. ನಾನು ಯಾವುದೇ ಒಂದು ಸ್ವಉದ್ದೇಶದಿಂದ ನಾನು ಯಾವುದು ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ಅಲ್ಲಿ ಯಾವುದು ರಸ್ತೆ ಬೆಂಗಳೂರಿನಲ್ಲಿ ಬ್ಯಾನರ್ ಕಟ್ಟಿದ್ದಕ್ಕೆ FIR ಹಾಕ್ತಾರೆ ಸರ್. ಇಲ್ಲಿ ಬ್ಯಾನರ್ ತೆಗೆದ್ರು ಅಂತ ಇಷ್ಟೆಲ್ಲ ಫೋನ್. ಇಲ್ಲಿ ಈ ಥರ ಅಲ್ಲಿ DCM ಬುರುಡ ಬಿಡ್ತಾರೆ ಕೂತ್ಕೊಂಡು. ನನ್ನದು ಹಾಕಿದ್ರು ತೆಗೀರಿ, ಬಿಡಬೇಡಿ, ಮುಲಾಜೆ ಇಲ್ಲ, ಮುಲಾಜೆ ತೋರಿಸ್ಬಾರ್ದು ನೀವು ಅಂತ ಬಿಡ್ತಾ ಇರ್ತಾರೆ ರೈಲನ್ನು. ಇದು ಬೆಂಗಳೂರಿಗೆ ಬೇರೆ ನಿಯಮ, ಅಲ್ಲಿಗೆ ಬೇರೆ ನಿಯಮನ? ಹಾಗಾದ್ರೆ ಏನು ಜನ, ಇವನು ಯಾರೋ ವಿಡಿಯೋ ಮಾಡಿಬಿಟ್ಟು ಉದ್ದೇಶ ಇಲ್ಲ ಅಂತಾನೆ. ನಾನು ಅದಕ್ಕೆ ಹೇಳಿದ್ದು ಭಾಳ ಸರಳವಾಗಿ, ನೀನು ಏನೇನು ಬೈದಿದೀಯಾ ಮೂರ್ಖ, ನಿನ್ನ ಮನೆಯವ್ರಿಗೆ ಆ ಜಾಗಕ್ಕೆ ನಿನ್ನ ಮನೆಯಲ್ಲಿ ಯಾರದ್ದು ಅಂತೇಳು ಆ ಹೆಸರು ಹಾಕೋಣ ಅಂತ ಹೇಳಿದೆ. ಹೆಂಗಿರುತ್ತೆ ಅದು? ಅವ್ರ ರಿಯಾಕ್ಷನ್. ಮತ್ತೆ ವಾಟ್ ಈಡಿಯಟ್ ಪವರ್ ಯು ಹ್ಯಾವ್, ಐ ಸೇ.
ಇವು ಬ್ಲಡಿ ಫೂಲ್ ಹಂಗಾರೆ. ಏನು ಪವರ್ ಇದೆ? ನೀನು ಯಾರು ಮಾತಾಡೋಕ್ಕೆ? ನೀನು ಕ್ರಿಮಿ. ಇದೆಲ್ಲ ಓವರ್, ಇವೆಲ್ಲ ಬೇಡ. ಕಾಂಗ್ರೆಸ್ ಪಕ್ಷದ ಘನತೆವೆತ್ತ ಒಂದು ದೊಡ್ಡ ಪಕ್ಷದ ಹೆಸರು ಹೇಳ್ಕೊಂಡು ಬದುಕಿ ಬಾಳ್ತಿರೋ ಕ್ರಿಮಿ ಅಷ್ಟೇ. ನೀನು ಏನಿದೆ ಹಕ್ಕು ಮಾತಾಡೋಕ್ಕೆ? ನೀನು MLA ಏನೋ ಏನೋ ಒಂದು ಆದರೆ ಸರಿಯಪ್ಪ, ನೀನೊಬ್ಬ ಪುಂಗಿ ಕ್ರಿಮಿ. ಥೂ 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 ಥೂ. ಇದನ್ನೆಲ್ಲ ಡಿಫೆಂಡ್ ಮಾಡಿದ್ರೆ ಯಾರಾದ್ರೂ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ರಾಜ್ಯದ ಹಣೆ ಬರಹ ಎಲ್ಲಿಗೆ ಹೋಗ್ತಾ ಇದೆ ಅಂತ. ರೌಡಿಗಳ ಸಾಮ್ರಾಜ್ಯ ಮಾಡಿಬಿಡಿ ಹೇಳ್ತೀನಿ, ಸುಮ್ಮನೆ ಸರ್ಕಾರ ಅಂತ ಮಾಡೋ ಬದಲು. ಶಿಡ್ಲಘಟ್ಟ ಬ್ಯಾನರ್ ಸಂಘರ್ಷದಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡನ ಅಹಂಕಾರ, ಗೂಂಡಾಗಿರಿ ವರ್ತನೆ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಖಂಡಿಸಿದ್ದು, ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಕೆಪಿಸಿಸಿ ಮುಖಂಡನ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಕರೆ ಮಾಡಿರುವಂತಹ ಕುಮಾರಸ್ವಾಮಿಯವರು, ನೀವು ಒಬ್ಬ ಹೆಣ್ಣುಮಗಳಾಗಿ ಮಹಿಳಾ ಅಧಿಕಾರಿಗೆ ರಕ್ಷಣೆ ಕೊಡಬೇಕು. ಈ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಅಧಿಕಾರ ಎಲ್ಲಿದೆ? ರಾಜೀವ್ ಗೌಡನನ್ನ ತಕ್ಷಣ ಬಂಧಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿದರು. ನೋಡಿ ಅವರು ಏನು ಹೇಳ್ತಾರೆ ಹೇಳಿ, ಆಮೇಲೆ ಮಾತಾಡಿ ನೋಡೋಣ ಬೈಟ್ಸನ್ನ. ಇದೇ ಮೇಡಮ್ಗೆ ಯಾರೋ ಒಬ್ಬರು ಮಾತಾಡಿದಾಗ ಯಾವ ನಿಲುವು ತೊಗೊಂಡ್ವಿ ನಾವೆಲ್ಲ? ಇದೇ ಚೀಫ್ ಸೆಕ್ರೆಟರಿ ಮೇಡಮ್ಗೆ ನೀವೇನು ನಿಲುವು ತೊಗೊಂಡ್ರಿ ಮೇಡಮ್ ಅವತ್ತು? ನಿಮಗೇನು ಅನ್ನಿಸ್ತು ಅವತ್ತು? ಅವತ್ತಿನ ದಿನ ನೆನಪು ಮಾಡ್ಕೋಬೇಕು. ನಿಮಗೇನು ಅನ್ನಿಸ್ತು ಅವತ್ತು? ಮತ್ತು ಯಾವ ನಿಲುವನ್ನು ಬೇರೆಯವ್ರು ತೊಗೊಂಡ್ರು ಅವತ್ತು? ಕತ್ತರಿಸಾಕ್ಬೇಕು, ಎಂಥ ಅನ್ಯಾಯ ಇದು ಅಂತ ಅಂದ್ರೂ ಇಲ್ವ ಎಲ್ಲರೂ? ಹೌದು. ಈಗ ಯಾವ ನಿಲುವು ತೊಗೋತೀರಿ ಆಸ್ ಎ ಚೀಫ್ ಸೆಕ್ರೆಟರಿ? ಅರೆಸ್ಟ್ ದಟ್ ಫೆಲೋ. ಪೆರೇಡ್ ಮಾಡಬೇಕು ಇಂಥ ಕಚಡಗಳಿಗೆಲ್ಲ ತೊಗೊಂಡೋಗಿ. ಆಯಿತು. ದೀರ್ಘಕಾಲದ ಹಿಂದೆ DC ಆಗಿದ್ದ ಮೈಸೂರಿನಲ್ಲಿದ್ದ ಹೆಣ್ಣುಮಗಳು ಅಲ್ಲೊಬ್ಬ ಇದೇ ಥರ ಅಹಂ ಗಿರಾಕಿ ಒಬ್ಬ ಮಾಡಿದ್ದ ಕೆಲಸಕ್ಕೆ ಏನಾಯಿತು? ಮೇಡಮ್ ಬಿಡಲಿಲ್ಲ. ಶಿ ಫೈಲ್ಡ್ ದ ಕೇಸ್. ಅವರವರು ಹೋರಾಟ ಮಾಡಿದ್ರು, ಬಿಡಲಿಲ್ಲ ಆಕೆ. ತಿಳ್ಕಳೆ. ಹೆಣ್ಣು ಮಕ್ಕಳು ಸಾರ್ವಜನಿಕ ಸೇವೆಗೆ ಬಂದ ಮೇಲೆ ಈ ಥರದ ಕಚಡ ಕ್ರಿಮಿಗಳನ್ನು ಎದುರಿಸೋ ಧೈರ್ಯ ತಗೋಬೇಕು. ನೀವು ಹೆದರ್ಕೋಕೂಡ್ದು. ಹೆದರಿದ್ರೆ ಹೆದರಿಸ್ತಾರೆ ಅಷ್ಟೇ. ಏನು ಮಾಡ್ಕೋತಾರೆ ಭಾಳ ಜಾಸ್ತಿ ಅಂದರೆ ಇವರು? ಏನು ಮಾಡ್ಕೋತಾರೆ ಅಂತ ನಾನು ಕೇಳೋದು. ಭಾಳ ಜಾಸ್ತಿ ಅಂದರೆ ಟ್ರಾನ್ಸ್ಫರ್ ಬಿಟ್ಟು ಇನ್ನೇನು? ದಟ್ಸ್ ಆಲ್. ದೇ ಕಾಂಟ್ ಡೂ ಎನಿಥಿಂಗ್ ಮೋರ್ ದೆನ್ ದಟ್. ಹೆದರ್ಕೋಬಾರ್ದು. ಹಿಂಗಾದರೆ ಹೇಗೆ? ಈಗ ಚೀಫ್ ಸೆಕ್ರೆಟರಿ ಏನು ಮಾಡ್ತಾರೆ ನೋಡೋಣ, ವಿ ವಿಲ್ ಸಿ. DG ಏನು ಮಾಡ್ತಾರೆ ನೋಡೋಣ, ವಿ ವಿಲ್ ಸಿ. ಅದು ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಅದು ತನಿಖೆ ಮಾಡ್ತಾ ಇದ್ದಾರೆ. ಅದು ವರದಿ ಬರುತ್ತೆ. ಆ ವರದಿ ಬಂದ ಮೇಲೆ ನಾನು ನೋಡ್ತೀನಿ ಆ ವರದಿ. ಅದು ಏನಾಗಿದೆ ಅಂತಂದರೆ ಎರಡೂ ಕಡೆಯಿಂದ ಅನ್ನುವಂಥ ನಮ್ಮ ಗೃಹ ಮಂತ್ರಿಗಳು ಏನು ಮಾಡ್ತಾರೆ ನೋಡೋಣ. ಅವ್ರಿಗಿನ್ನೂ ವರದಿ ಬಂದಿರಲ್ಲ. ಅವ್ರಿಗಿನ್ನೂ ವರದಿ ಬಂದಿಲ್ಲ. ವಿಚಾರಿಸ್ತೀನಿ, ನಾನು ತಿಳ್ಕೊತೀನಿ. DCM ಅದು ನನಗೆ ವಿಷಯ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಕಾನೂನು ಕ್ರಮ ಅಂತ ಅಂದ್ಬಿಟ್ಟಿದ್ದಾರೆ ಸರ್ ಇದರಲ್ಲಿ. ಕಾನೂನು ಕ್ರಮ ನೀವು ಒಬ್ಬರೇ ಬೇಕಾ? ತಗೊಳ್ರಿ ಸ್ಟ್ಯಾಂಡು. ಆನರಬಲ್ DCM ಯಾವನವನು ಇಡಿಯಟ್ ಅವನು ಮಾತಾಡ್ದವನು ಒಳಗಾಕ್ರಿ ಅವನನ್ನ ಅಂತ ಹೇಳ್ರಿ. ಏನ್ರಿ ಕಾನೂನು ಕ್ರಮ? ಎಲ್ಲವನಿಗೂ ಗೊತ್ತು ಪ್ರಪಂಚದಲ್ಲಿ ಕಾನೂನು ಕ್ರಮ ಅಂದ್ರೆ ಏನು ಅಂತ. ಎಸ್, ಏನು ಹೇಳಿದ್ರು ನೋಡಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ಸಾವಿನ ಭಾಗ್ಯ ಒಂದ್ ಕಡೆ, ಕಪಾಳ ಮೋಕ್ಷ. ಶಿಡ್ಲಘಟ್ಟದ ಆಯುಕ್ತೆ ಶ್ರೀಮತಿ ಅಮೃತ ಗೌಡ ಆ ಅಮ್ಮನಿಗೆ ಬೆಂಕಿ ಹಚ್ತೀನಿ ಅಂತ ಹೇಳವನೆ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾರೆ. ರಾಜೀವ್ ಗೌಡ ನಮ್ಮ ಮಹಿಳಾ ಆಯೋಗದವ್ರು ಮೊನ್ನೆ ಓಡೋಗ್ಬಿಟ್ರು, ಕೋಗಿಲಿಗೆ ಓಡಿ ಹೋದ್ರು. ಈಗ ಯಾಕಪ್ಪ ಮಹಿಳಾ ಆಯೋಗದವ್ರು ಕ್ರಮ ತೆಗೆದುಕೊಂಡು? ರಾಜಕಾರಣಿ ಆಗಿರುವಂತವ್ರು ಅವರ ಮಾತಿನ ಮೇಲೆ ಇಡ್ತಾ ಇರ್ಬೇಕು, ಅವ್ರ ನಾಲಿಗೆ ಮೇಲೆ ಇಡ್ತಾ ಇರ್ಬೇಕು. ಅದರಲ್ಲಿ ಕೂಡ ಒಂದು ಹೆಣ್ಣು ಮಗಳು ಅಧಿಕಾರಿ ಇದ್ದಾಗ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನ ಹೇಳುವಂತ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವ್ರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್. ಅಧಿಕಾರಿ ಯಾರೇ ಆಗ್ಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಆಮೇಲೆ ಎಲ್ಲರೂ ಮಹಿಳಾ ಅಧಿಕಾರಿ ವಿರುದ್ಧ ನಿಮ್ಮ ತಲೆನಲ್ಲೆಲ್ಲ ಏನು ಸಗಣಿ ತುಂಬ್ಕೊಂಡಿದ್ರೆ ಏನು ತುಂಬ್ಕೋತೀರಿ? ಮಹಿಳಾ ಅಧಿಕಾರಿ ಅಲ್ಲ, ಗಂಡಧಿಕಾರಿ ಆದ್ರೂ ಯಾಕ್ರಿ ಹೇಳಬೇಕು? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನ್ ಪವರ್ ಇದೆ? ಒಳ್ಳೆ ಕತೆ ಆಯ್ತಲ್ಲ ಇದು ಮಹಿಳಾ ಅಧಿಕಾರಿ ಮೇಲೆ. ಸರಿ, ಮಹಿಳಾ ಅಧಿಕಾರಿ ಎಕ್ಸ್ಟ್ರಾ ಸೆನ್ಸಿಟಿವ್ ಒಪ್ಕೊಳ್ಳೋಣ. ಗಂಡಧಿಕಾರಿ ಆದ್ರೂ ಯಾಕೆ ಕೇಳಬೇಕು? ಸುಟ್ಟು ಬಿಡ್ತೀನಿ, ನಿನ್ನ ಮನೆಗೆ ಬೆಂಕಿ ಹಾಕ್ಬಿಡ್ತೀನಿ, ನಿನ್ನ ಚಪ್ಪಲಿ ಹೊಡೆದು ಬಿಡ್ತೀನಿ. ಏನು ಬಾಲಕೃಷ್ಣನಿಂದ ಪ್ರೇರೇಪಿತರಾದ್ರೋ ಹೆಂಗೆ ಪಾರ್ಟಿ? ಎಷ್ಟು ಅಹಮ್ಮು ದಿಮಾಕುಗಳು. ಒಬ್ರು ಪಾಠ ಕಲ್ಸಿದ್ರೆ ಯಾರು ಕಲ್ಸಲ್ಲ.
ಜಾತಿ, ದುಡ್ಡು, ಸಾಯಿರಿ ಹೋಗಿ ಎಲ್ಲರೂ ಅಷ್ಟಿದ್ರೆ ಸಾಕು ಯೋಗ್ಯತೆಗಳಿಗೆ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ನಾಟಕ ಬಂದ್.